ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಎಂ ಶ್ರೀ. ಫ್ರೆಂಡ್ಸ್, ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಸರ್ ಈಗಾಗಲೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ವಿವಿಧ ಯೋಜನೆಗಳಿಗೆ ಆನ್ಲೈನ್ ಅರ್ಜಿ ಕಾಲಾಗಿದೆ. ಸೊ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ವತಿಯಿಂದ ನಮಗೆ ಯಾವತ್ತು ಆನ್ಲೈನ್ ಅರ್ಜಿ ಕಾಲಾಗುತ್ತೆ ಅಂತ ಕೇಳ್ತಾ ಇದ್ರಿ. ಸ್ನೇಹಿತರೆ, ಮೊನ್ನೆ ಅಷ್ಟೇ ಅರ್ಜಿ ಕಾಲಾಗಿದೆ. ಸೊ ಬನ್ನಿ, ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ. ಯಾವತ್ತು ಅರ್ಜಿನ ಹಾಕಬೇಕು, ಅರ್ಜಿನ ಯಾವ ರೀತಿ ಹಾಕಬೇಕು, ಏನೆಲ್ಲ ಯೋಜನೆಗಳಿಗೆ ಅರ್ಜಿ ಕಾಲ್ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಅದಕ್ಕಿಂತ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ನೀವು ಗೂಗಲ್ಗೆ ಹೋಗಿ kmvstdcl.karnataka.gov.in ನೋಡಿದ್ರೆ ಸೊ ಇದು ನಿಮ್ಮನ್ನ ಮಹರ್ಷಿ ವಾಲ್ಮೀಕಿ ಪಂಗಡದ ಒಂದು ನಿಗಮ ಕರ್ಕೊಂಡು ಹೋಗುತ್ತೆ. ನೀವು ಈ ಒಂದು ಪೇಜ್ಗೆ ಹೋಗ್ತಿದ್ದಂಗೆ ನೋಡಿ, ಫಸ್ಟ್ ಇಲ್ಲೇ ಕಾಣಿಸುತ್ತೆ 2025-26ನೇ ಸಾಲಿನ ವಿವಿಧ ಯೋಜನೆಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇದು ಅಧಿಕೃತವಾದ ನೋಟಿಫಿಕೇಶನ್. ಇಲ್ಲಿ ಹೇಳ್ತಾರೆ, ಈ ಒಂದು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವತಿಯಿಂದ, ಹಾಗೆ ಕರ್ನಾಟಕ ಮೇದಾರ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮ, ಸೊ ಇವರ ವತಿಯಿಂದ ಇವರ ಅಭಿವೃದ್ಧಿಗಾಗಿರ್ತಕ್ಕಂಥ ಕಲ್ಯಾಣ ಯೋಜನೆಗಳಿಗೆ 2025-26ನೇ ಸಾಲಿನಲ್ಲಿ ಈ ಕೆಳಕಂಡ ಯೋಜನೆಗಳಿಗೆ ಅರ್ಜಿನ ಆಹ್ವಾನ ಮಾಡಿದೆ ಅಂತ ಹೇಳ್ತಾರೆ. ಯಾವ ಯೋಜನೆಗಳು ಅಂತ ನೀವು ಕೇಳಿದ್ದೆ ಆದರೆ, ಮೊದಲನೇದು ಭೂ ಒಡೆತನ, ಎರಡನೇದು ಗಂಗಾ ಕಲ್ಯಾಣ ಯೋಜನೆ, ಹಾಗೆ ಮೂರನೇದು ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳು, ನಾಲ್ಕನೇದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ, ಐದನೇದು ಮೈಕ್ರೋ ಕ್ರೆಡಿಟ್ ಅಥವಾ ಪ್ರೇರಣಾ ಯೋಜನೆ ಅಂತೇಳಿ ಈ 5 ಯೋಜನೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಸೊ ಒಂದೊಂದಾಗಿ ನೋಡೋಣ. ಭೂ ಒಡೆತನ ಯೋಜನೆ ಇದೇನು ಅಂತ ಹೇಳಿದ್ರೆ, ಭೂಮಿ ಇಲ್ದಿರ್ತಕ್ಕಂಥ ಕೃಷಿ ಮಹಿಳೆಯರಿಗೆ ಭೂಮಿಯನ್ನ ಕೊಂಡುಕೊಳ್ಳೋದಕ್ಕೆ ಈ ಯೋಜನೆ ಒಂದು ಅನುಕೂಲವಾಗಿದೆ. ಸೊ ಇದರ ಒಂದು ಘಟಕ ವೆಚ್ಚ ಎಷ್ಟು ಅಂತ ಹೇಳಿದ್ರೆ 25 ಲಕ್ಷ ಅಥವಾ 20 ಲಕ್ಷ ಆಗಿರುತ್ತೆ. ಸಹಾಯಧನ 50% ಆಗಿರುತ್ತೆ. ನೋಡಿದಂಥ 50% ನೀವು ಬ್ಯಾಂಕ್ನಲ್ಲಿ 4% ಬಡ್ಡಿ ದರದಲ್ಲಿ ಲೋನ್ನ ತಗೊಂಡು ನಿಮಗೆ ಒಂದು ಭೂಮಿ ತಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಎರಡನೇದು ಗಂಗಾ ಕಲ್ಯಾಣ ಯೋಜನೆ. ಇದರಲ್ಲಿ ಏನು ಇದರ ಉಪಯೋಗ ಅಂತ ಹೇಳಿದ್ರೆ, 1 ಎಕರೆ 20 ಗುಂಟೆ ಇಂದ 5 ಎಕರೆ ಜಮೀನು ಇದ್ದಂಥ ಸಣ್ಣ ರೈತರಿಗೆ ಈ ಒಂದು ಪಂಪ್ ಸೆಟ್ ಅನ್ನು ಕೊರೆಸಿ ಸಂಪೂರ್ಣವಾಗಿ ವಿದ್ಯುದೀಕರಣವನ್ನು ಮಾಡಿಸಿ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಇದರ ಘಟಕ ವೆಚ್ಚ 4,75,000ದಿಂದ 3,75,000. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ಬೇರೆ ಬೇರೆ ಇರುತ್ತೆ. ಇದರಲ್ಲಿ 50,000 ಸಾಲ ಸೇರಿರುತ್ತೆ ಅಷ್ಟೇ, ಉಳಿದಿದ್ದು ಸಬ್ಸಿಡಿ. ಹಾಗೆ ಮೂರನೇ ಯೋಜನೆ ಯಾವುದು ಅಂತ ನೀವು ಕೇಳಿದ್ದೆ ಅಂದರೆ ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳು ಅಂತ. ಇದರಲ್ಲಿ 3 ರೀತಿಯ ಕಾರ್ಯಕ್ರಮಗಳು ಮಾಡ್ತಾರೆ. ನೇರ ರೀತಿಯ ಸಾಲ ಯೋಜನೆ, ಹೈನುಗಾರಿಕೆ ಮತ್ತು ಸ್ವಾವಲಂಬಿ ಸಾಲತೆ ಅಂತೇಳಿ. ಸೊ ನೇರ ಸಾಲ ಯೋಜನೆ ಬಂದಿದ್ದೆ ಆದರೆ ಕಿರು ಆರ್ಥಿಕ ಚಟುವಟಿಕೆಗಳನ್ನು ಪ್ರಾರಂಭ ಮಾಡೋದಕ್ಕೆ ನಿಗಮದಿಂದ ಒಂದು ಲೋನ್ ಕೊಡಲಾಗುತ್ತೆ. ಹೈನುಗಾರಿಕೆ ಅಂತ ಹೇಳಿದ್ರೆ ಇದು ಬ್ಯಾಂಕ್ಗಳ ಸಹಯೋಗದೊಂದಿಗೆ ನೀವು ಕುರಿ ಸಾಕಾಣಿಕೆ, ಎಮ್ಮೆ, ಹಸುಗಳು ಇವುಗಳನ್ನೆಲ್ಲ ಸಾಕ್ತೀರಾ ಅಂತ ಹೇಳಿದ್ರೆ ಒಟ್ಟು ವೆಚ್ಚದ ನಿಮಗೆ 50% ಸಬ್ಸಿಡಿ ಆಗಿರುತ್ತೆ. 50% ನೀವು ಬ್ಯಾಂಕಿಂದ ಲೋನ್ ತಗೋಬೇಕು. ಹಾಗೆ ಮೂರನೇ ಒಂದು ಯೋಜನೆ ಯಾವುದು ಅಂತ ಹೇಳಿದ್ರೆ, ಇದರಡಿನಲ್ಲಿ ಸ್ವಾವಲಂಬಿ ಸಾರಥಿ ಅಂತೇಳಿ ಈ ಒಂದು ಬ್ಯಾಂಕ್ಗಳ ಸಹಯೋಗದೊಂದಿಗೆ ನೀವೇನಾದರೂ ವಾಹನ ಅಥವಾ ಟ್ಯಾಕ್ಸಿಯನ್ನು ಖರೀದಿ ಮಾಡ್ತೀರಾ, ಎಲ್ಲೋ ಹೋಗ್ಬೋದು ಅಂತ ಹೇಳಿದ್ದೆ ಆದರೆ 75% ಗರಿಷ್ಠ 4 ಲಕ್ಷಗಳ ಸಹಾಯಧನ ಕೊಡ್ತಾರೆ. ಇನ್ನು 25% ಬ್ಯಾಂಕ್ ಲೋನ್ ಇರುತ್ತೆ. ಸೊ ಹಾಗೆ ನಾಲ್ಕನೇದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತೇಳಿ. ಇದು ಅಂದರೆ ನೀವೇನಾದರೂ ವ್ಯಾಪಾರ ಮತ್ತು ವಹಿವಾಟು ಏನಾದರೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನಿಮಗೆ 2 ಲಕ್ಷಗಳವರೆಗೆ ಸಹಾಯಧನ ಇರುತ್ತೆ. ಇನ್ನು ಉಳಿದಿದ್ದು ಬ್ಯಾಂಕಿಂದ ಲೋನ್ ಆಗಿರುತ್ತೆ. ಹಾಗೆ ಮೈಕ್ರೋ ಕ್ರೆಡಿಟ್ ಅಥವಾ ಪ್ರೇರಣೆ ಯೋಜನೆ ಅಂತೇಳಿ ಇದು ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಕೊಡ್ತಕ್ಕಂಥ ಒಂದು ಸಾಲ ಸೌಲಭ್ಯ ಆಗಿರುತ್ತೆ. ಸೊ ಇದರಲ್ಲಿ ಒಂದು ಘಟಕ ವೆಚ್ಚ 5 ಲಕ್ಷ ರೂಪಾಯಿ ಇರುತ್ತೆ. 50% ಸಬ್ಸಿಡಿ, 50% ಬ್ಯಾಂಕಿಂದ ಲೋನ್ ಆಗಿರುತ್ತೆ. ಇದು ಈ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ಸೊ ಇಲ್ಲಿ ಹೇಳ್ತಾರೆ 2023-24-25ನೇ ಸಾಲಿನಲ್ಲಿ ನೀವೇನಾದ್ರು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿದ್ರೆ ಈಗ ಮತ್ತೊಮ್ಮೆ ಹಾಕುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಹಳೆದು ಅನೌನ್ಸ್ ಆಗಿಲ್ಲ, ಈ ಬಾರಿ ಅನೌನ್ಸ್ ಮಾಡಬಹುದು, ಆ ಕಾರಣಕ್ಕೆ ಹೇಳ್ತಾರೆ. ಸರ್, ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೀವು ಕೇಳಿದ್ದೆ ಆದರೆ ಈಗಾಗಲೇ 18ನೇ ತಾರೀಕಿಂದ ಆನ್ಲೈನ್ ಮುಖಾಂತರ ಪ್ರಾರಂಭ ಆಗಿದೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇಲ್ಲಿ ನೋಡ್ತಾ ಇದ್ದೀರಾ 17/9/2025 ಆಗಿರುತ್ತೆ. ಅಂದರೆ ನೆಕ್ಸ್ಟ್ ಸೆಪ್ಟೆಂಬರ್ 17ನೇ ತಾರೀಕುವರೆಗೂ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೇಳಿದ್ದೆ ಆದರೆ ನೀವು ಇದನ್ನು ಸೇವಾ ಸಿಂಧುನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ಅಥವಾ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು ನೀವು ಈ ಸೆಂಟರ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ನೀವೇ ಹಾಕ್ಲಿಕ್ಕೆ ಆಗಲ್ಲ. ಸೊ ವಿಶೇಷ ಸೂಚನೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಒಂದು ನಿಗಮದ ನಿರ್ದೇಶಕರ ಮಂಡಳಿಯ ವಿವೇಚನಾ ಕೂಟವನ್ನು ಕೂಡ ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ಆನ್ಲೈನ್ ಅರ್ಜಿಯನ್ನು ಹಾಕಿರಲೇಬೇಕು ಅಂತ ಹೇಳ್ತಾರೆ. ಹೆಚ್ಚಿನ ಮಾಹಿತಿಗೆ ನೀವು ನಿಗಮದ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿಯನ್ನು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾರೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯಿತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಕಾಲ್ ಮಾಡಿರುವಂತಹ ವಿವಿಧ ಅಭಿವೃದ್ಧಿ ಕಲ್ಯಾಣ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಹೆಚ್ಚು ಜನರಿಗೆ ಈ ಒಂದು ವಿಷಯವನ್ನು ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟನ್ನು ಮಾಡಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.